ತಮ್ಮ ಏನಂತ್ರಿ? ಪ್ರಥಮದೊಳಗ ಅಪ್ಪನ ಇದ್ದತ್ ಹೇಳತ್ಯಾರ. ಹೌದಲ್ಲ, ಅದಕ್ಕೆ ಹೆಣ್ಣಿನ ಆಧಾರ ಕೊಡ್ಬೇಕಾಗೈತಿ ಅವ್ರಿಗೆ. ಕೊಡ್ರಲೆ. ಏನು ಏನಂತ್ರಿ? ಪ್ರಥಮದೊಳಗೆ ನೀರ ನಿರಾಕಾರ ಅಚ್ಚಿ ಕಡೆ, ಅಚ್ಚಿ ಕಡೆ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ. ಹೌದಲ್ಲ, ಅಷ್ಟ ದಿಕ್ಕ ಪಾಲಕರು ಇಲ್ಲ. ಹೌದು. ಈ ದೇವ್ರ ನಿಂಬರಿಗೆ ಗ್ರಾಮ ಇಲ್ಲ, ಇಲ್ಲ. ನಮ್ಮ ಮಸೀಬನಾಳ ಇಲ್ಲ, ಇಲ್ಲ. ನಿನ್ನ ಮದರಿ ಊರಿಲ್ಲ, ಚಡಿಸಾಣ ಇಲ್ಲ. ಇದು ಏನೇನು ಇರೋಕ್ಕಿಂತ ಮೊದಲ ಒಂದಕಾರ ದುಂದಕಾರ ಕತ್ತಲಿ ಕಾಳಂಬ್ರಿತ್ವ. ಹೌದು, ಏನೇನು ಇದ್ದಿದ್ದಿಲ್ಲ. ಕತ್ತಲಿ ಕಾಳಂಬ್ರಿತ್ತ. ಕತ್ತಲಿ ಅಂದ್ರೆ ಹೆಣ್ಣ, ಅಂಡಜ ಪಿಂಡಜ ಜಲಜ ಉದ್ಬೀಜ. ಹೆಂಗ 84 ಲಕ್ಷ ಜೀವರಾಶಿ ಹೌದು. ಇದು ಹುಟ್ಟಿ ಬರಬೇಕಾದ್ರೆ ತಮ್ಮ ಕತ್ತಲಿ ಒಳಗ ಹುಟ್ಟಿ ಬಂದದ. ಖರೆ ಐತಿವ. ಕತ್ತಲಿ ಮೊದಲಿತ್ತು, ಆಮೇಲೆ ಬೆಳಕು ಬಂದದ. ಹಿಂದಾಗಡೆ ಬೆಳಕು ಅಂದ್ರ ಗಂಡ, ಕತ್ತಲಿ ಅಂದ್ರೆ ಹೆಣ್ಣ. ಈ ಬೆಳಕಿನ ರೂಪ ಕಾಣಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಕತ್ತಲಿ ಒಳಗ ದೀಪ ಹಚ್ಚಿಟ್ರನ ಬೆಳಕು ಕಾಣ್ತದ. ಹೌದ್ರಲ್ಲ, ಬೆಳಕು ಕಾಣಬೇಕಾದ್ರೆ ಮೊದಲ ಕತ್ತಲಿ ಬೇಕಲ್ಲ. ಅಂದ್ರೆ ಏನು? ಏನ್ರಿ? ನಿನ್ನ ರೂಪ ಕಾಣಬೇಕಾದ್ರೆ ಮೊದಲ ಕತ್ತಲಿ ಬೇಕಲ್ಲ. ಕತ್ತಲಿ ಅಂದ್ರೆ ಹೆಣ್ಣ ಅಂದ್ರ ನಾವು, ನನ್ನಿಂದ ನೀ, ಹೌದು, ನಿನ್ನಿಂದ ನಾ ಅಲ್ಲ. ನಾವು ಅಲ್ರಲೆ. ಮೊದಲ ಕತ್ತಲಿ, ಆಮೇಲೆ ಬೆಳಕ. ಹೌದು, ನೀ ಹಿಂದಾಗಡೆ. ಅದಕ್ಕ ಇಲ್ಲಿ ಆದ್ರೂ ತಮ್ಮ ಏನಾತ್ರಿ? ಪ್ರಥಮದೊಳಗೆ ಆದಿಶಕ್ತಿಗೆ ಮೊಟ್ಟ ಮೊದಲಿನ ಹೆಸರ ಪ್ರಕೃತಾದೇವಿ ಅಂತೇಳಿ ನಾಮಕರಣ ಬಂದೈತ್ರಲ್ಲ. ಏನೋ ಪ್ರಕೃತಾದೇವಿ ಅಂತೇಳಿ. ಹೌದ್ರಲ್ಲ, ಆ ಪ್ರಕೃತಿ ಒಳಗನ ಈ ಜಗ ಅಡಕ್ಕೈತಿ, ಹುಟ್ಟೈತಿ. ಜಗ ಹುಟ್ಟಿದ್ದು ಅಲ್ಲೇ. ಹೌದಲ್ಲ, ಜಗ ಅಡಕ್ಕಾಗಿದ್ದು ಪ್ರಕೃತಿ ಒಳಗ. ಹೌದು. ಅದಕ್ಕೆ ನಿಸರ್ಗ ಅಂತ ಕರೀತಾರು, ಬಿಟ್ಟ ಪ್ರಕೃತಿನೂ ಅಂತ ಕರೀತಾರ. ಅದಕ್ಕೆ ಅವರೊಂದು ಮಾತು ಹೇಳ್ಯಾರಿ. ಏನಂತ ಹೇಳ್ತಾರಿ? ಈ ಪೃಥ್ವಿ ಗಂಡ ಬ್ಯಾರೆ ಅದಾನ ಸೂರ್ಯ ನಾರಾಯಣ ಅಂದಾರ್ಲೆ. ಪೃಥ್ವಿ ಅಂದ್ರೆ ಏನು? ಏನ್ರಿ? ಭೂಮಿ. ಇದಕ್ ಪೃಥ್ವಿ ಅಂತ ಕರೀತಾರ. ಹೌದಲ್ಲ, ಈ ಭೂಮಿ ಗಂಡ ಅದಾನ, ಪೃಥ್ವಿ ಗಂಡ ಸೂರ್ಯ ನಾರಾಯಣ ಅಂತ ಹೇಳ್ತಿ ಅಂದ್ರೆ ಹೌದು. ತಮ್ಮ ದಗದೊಂದು ಬ್ಯಾರೆ ಹಿಡಿತಿತ್ಲಿ. ಯಾಕೆ ಹೆಂಗವ? ಇದ ನಮ್ಮ ಗಂಡ ಹಾಡೋರು ಮಾಡೋದಗದ ಬದ್ರಿ ಬಸು ಮೀಸಿ ಒಬ್ರು ಹಿಡಿದು ಮಜ್ಜಿಗೆ ಒಬ್ರು ಕುಡಿದು ಲ್ಯಾಕ ನಡೀತಿದ್ ಇವ್ರು ಹೇಳೋ ಲ್ಯಾಕಲೆ. ಗಂಡ ಹಾಡೋರು ಹಿಂಗ ಆಯ್ತ್ರಲ್ಲ. ನೀ ಏನಂದಿ? ಪ್ರಕೃತಿ ಈ ಪೃಥ್ವಿ ಗಂಡ ಸೂರ್ಯ ನಾರಾಯಣದಾನಂದಿ. ಅಂದಿದ್ ಖರೆ ಐತಿ. ಏನವ ಪೃಥ್ವಿ ಗಂಡ ಸೂರ್ಯ ನಾರಾಯಣದಾನೋ? ಹೌದು. ಏನ ಸಂದನಿಯನ ಗಂಡ ಸೂರ್ಯ ನಾರಾಯಣದಾನೋ? ಯಾವ ಬೇಕಲ್ಲ. ಪ್ರಥಮದೊಳಗೆ ಶಾಸ್ತ್ರದೊಳಗೆ ಹೇಳ್ತೈತಿ. ಏನಂತ? ಸೂರ್ಯ ದೇವನ ಹೆಂಡತಿ ಸಂದನ್ಯಾದೇವಿ ಅಂತ ಹೇಳಿ. ಹೌದು. ಸಂದನ್ಯಾದೇವಿ ಒಬ್ಬಾಕಿ, ಛಾಯಾದೇವಿ ಒಬ್ಬಾಕಿ. ಹೌದಲ್ಲ, ಇವ್ರಿಗೆ ಗಂಡದಾನ ಅಂತ ಅದ್ ಹೇಳ್ತೈತಿ. ಹೌದು. ಇವ್ರು ಪೃಥ್ವಿ ಗಂಡ ಸೂರ್ಯ ನಾರಾಯಣ ಇವ್ರು ಎದ್ದಾರ ಗಂಡ ಹಾಡೋರು. ಹಂಗ ಮಾಡ್ಬೇಡ್ರಿ ಬಾ. ಎಮ್ಮಿದ ತಂದ ಆಕಳಿಗೆ ತಂದ ಎಮ್ಮಿಗೆ ಜೋಡಿಸ್ಬೇಡ್ರಿ. ಹಂಗ ಮಾಡ್ಬೇಡ್ರಿ ಬಸ್ಸು. ಮೊದಲ ಒಂದ್ ಜರ ಏನ್ ಮಾತಾಡ್ಬೇಕು ಅನ್ನೋದು ನಿಗಾ ಇಟ್ಟು ಕೇಳ್ರಿ. ಹೌದ್ರಿ. ಹಂಗಿಲ್ಲ ತಮ್ಮದ. ಹೆಂಗ್ರಿ? ಈ ಪೃಥ್ವಿ ಗಂಡ ಯಾರಿ? ಮಳಿರಾಜ ಅಂತಾರು. ಇದು ಸೃಷ್ಟಿ ಹೌದಲ್ಲ ಹೇಳ್ತೈತಿ. ಹೌದು. ಏನೋ ಮಳಿರಾಜ ಅಂತ ಹೇಳಿ. ಮಳಿರಾಜ ಇವ್ರ ಸೂರ್ಯ ನಾರಾಯಣ ಎದ್ದಾರಪ್ಪ. ಎಂತದ್ ಇವ್ರ ಕಡೆ ಯಾವ ಪುರಾಣ ಐತಿ ಯಾರಿಗೆ ಗೊತ್ತ? ಪಂಚಕ ಪುರಾಣ. ಹಂಗೇನಿರಂಗಿಲ್ಲ. ಅವ್ರಿಗೆ ತಿಳಿದಟ್ಟ ಅವರು ಕಾಯಕ ಮಾಡ್ಲತ್ತಾರ. ಈಗ ಒಟ್ಟ ಅವನ ಕೂನ ಅಪ್ಪ ತಗೋಬಾರ್ದತ್ತ, ಅಪ್ಪನ ಕೂನ ಅವು ತಗೋಬಾರ್ದತ್ತ ಅಂತ ಹೇಳ್ತಾನೆ ಬಸು. ಅವನ ಕೂನ ಅಪ್ಪ ತಗೊಳಂಗಿಲ್ಲ, ಅಪ್ಪನ ಕೂನ ಅವು ತಗೊಳಂಗಿಲ್ಲ. ನೀ ಹೆಂಗ ದೊಡ್ಡಕ್ಕೆ ಆಗ್ತಿ ಆಗೋತ್ ಹೇಳತ್ತಾರ. ಹೇಳ್ತಾನು ನಿನ್ನ ಕೂನ ತಗೊಳ್ಳಾರ್ದ ನಾ ದೊಡ್ಡಕ್ಕೆ ಆಗ್ತಾನ. ಕರೆ ನೀನು ಹಂಗ ಆಗ್ಬೇಕಲ್ಲ. ಆಗ್ಬೇಕಲ್ಲ ಇವನು. ಈಗ ನಿನ್ನ ಕೂನ ತಗೊಳ್ಳಾರ್ದ ನಾವು ದೊಡ್ಡವ್ರ ಆದಂಗೆ. ಹೌದು. ನಮ್ಮ ಕೂನ ತಗೊಳ್ಳಾರ್ದ ನೀನು ದೊಡ್ಡವ ಆಗಿದ್ದು ಬೇಕಲ್ಲ. ಬೇಕರ್ಲೆ. ಈಗ ಸದಾ ಗಣಪತಿ ಸ್ತೋತ್ರ ಮಾಡಿದಿ. ಹೌದು. ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ. ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕ. ಹೌದು. ಎಲ್ಲಾರಿಗಿ ಬರ್ತದಿಲ್ಲ. ಬಾಯಿಲೆ ಬ್ರಹ್ಮಜ್ಞಾನ ಹೇಳಕ್ಕ ಎಲ್ಲಾರಿಗಿ ಬರ್ತೈತಿ. ಹೌದ್ರಲ್ಲ. ಕರೆ ಅದನ್ನ ನುಡ್ದಂಗ ನಡಿಬೇಕಲ್ಲ. ಬಾಳ ಕಠಿಣ ಐತಿ. ಅವನ ಕೂನ ತಗೊಳ್ಳಾರ್ದನ ಎಂದು ದೊಡ್ಡವ ಆಗ್ತಾನ ಅಂತ ಹೇಳಿದಿ. ಹೌದ್ರಲ್ಲ. ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರೆ ಏನ್ ಮಾಡ್ತಾರ್ರಿ? ಏನೊಂದು ಅಂಗಿ ದರ್ಬ್ಯಾಗ ತರಂಗಿಲ್ಲ. ಎಲ್ಲಿ? ಧೋತ್ರ ಪಡಾಳ್ಯಾಗ ತರಂಗಿಲ್ಲ. ಇಲ್ರಲ್ಲ. ಪ್ಯಾಂಟ್ ಪೀಸಿನ್ಯಾಗ ತರಂಗಿಲ್ಲ. ಇಲ್ಲ. ಅಂಗಿ ದರ್ಬ್ಯಾಗ ತರಂಗಿಲ್ಲ. ಇಲ್ಲ. ಈ ಮದರಿ ಗಣಪತಿ ಬರ್ಬೇಕಾದ್ರೆ ಅವೊಂದು ಜಂಪರ್ ಪೀಸ್ರೇ ಬೇಕು, ಬಿಟ್ರೆ ಒಂದು ಕುಬಸ್ ಕಣಾರಿ ಬೇಕ. ಯಾವತ್ತು ಅವನ ಚಾರ್ಜ್ ನಿನಗೆ ಯಾಕೆ? ನಿಮಗೆ ಯಾಕೆ ಹೋತಮ್ಮ? ಆಕಿನ ಬಿಟ್ಟು ಬಾ ಹೊರಗೆ. ಸಾಧ್ಯ ಇಲ್ಲ. ಆಕಿನ ಬಿಟ್ಟಿರೋದು ನಿನಗ ಅಲ್ಲ, ನಿನ್ನ ಪರಮಾತ್ಮಗ ಸಹಿತ ನೇಗಲಾರ್ದ ಬದುಕೈತಿ ಅದ. ಹೌದು.
ನೇಗಂಗಿಲ್ಲ ಆಕಿನ ಬಿಟ್ಟಿರೋದು ನೇಗಂಗಿಲ್ಲ ನೇಗಂಗಿಲ್ಲ ಆಕಿನ ಬಿಟ್ಟಿರೋದು ನೇಗಲಾರ್ದಕ್ಕಾಗಿ ದಗದ್ ಬ್ಯಾರೆ ಹಿಡ್ದಾವ ಹಿಡ್ದವ್ರಲೆ ನೆತ್ತಿ ಮ್ಯಾಲ ಒಬ್ಬಾಕಿ ಕಾಲು ಕೊಟ್ಟು ಕೂತಾಳು ಕೆಳಗ್ ತೊಡಿ ಮ್ಯಾಲ ಒಬ್ಬಾಕಿ ಕಾಲು ಕೊಟ್ಟು ನಿಂತಾಳ ಹೌದು ತಮ್ಮ ಹೌದು ನೆತ್ತಿ ಮ್ಯಾಲ ಕುತ್ತದ ಹೆಣ್ಣ ಆದಿಶಕ್ತಿ ಗಂಗಾದೇವಿ ಹೌದಲ್ಲ ಎಡದೋಡಿ ಮ್ಯಾಲ ಕುತ್ತ ಆಟ ಆಡ್ಯದ ಅದು ಹೆಣ್ಣ ಪಾರ್ವತಿ ಅಂತ ಕೆಟ್ಟ ಟೈಮ್ ಬಂದಾಗ ಏನಾಯ್ತು ಒಳ್ಳಾಗ ರುಂಡದ ಮಾಲಿ ಹಾಕಿ ನಿಮ್ಮ ಅಪ್ಪನ ಎದಿ ಮ್ಯಾಗ ಕಾಲು ಕೊಟ್ಟು ನಿತ್ತದ ಇದ ಹೆಣ್ಣ ಹೌದ್ರಲ್ಲೇ ಇನ್ನು ಅಕ್ಕಿ ಅಲ್ಲಿ ಎದಿ ಮ್ಯಾಗ ಕಾಲು ಕೊಟ್ಟು ನಿತ್ತಾಳು ಇನ್ನು ನಾವು ನಿನ್ನ ಎದಿ ಮ್ಯಾಗ ಕಾಲು ಕೊಡುವಂಗ ಮಾಡ್ಕೋಬೇಡ ನೆಟ್ಟಗ ಹಾಡಿಕೆ ಮಾಡ ಸಮಾಧಾನಲೆ ಹೋಗ್ಲಿ ಒಟ್ಟೆ ಗೌನ ಕೂನ ತಗೊಂಡಿಲ್ಲ ಬಾಳ ಜಾಗ ಅದಾವ ಇದ ಅಟ್ಟ ಯಾಕ ಗಣಪತಿದ ಅಷ್ಟಾಕ ಇನ್ನೊಂದ್ ಜಾಗ ಐತಿ ಯಾವ್ದ್ರಿ ಈಗ ಸದ್ದ ಹೋಗಿ ನೋಡ್ರಿ ನೀವು ಬಬಲಾದ್ಯಾಗ ಸದಾಶಿವ ಮುತ್ಯನ ತೇರಿ ಎಳಿಬೇಕಾದ್ರೂ ಹಂಗ ಎಳೆಯಂಗಿಲ್ಲ ಮತ್ತೆ ಹೆಂಗ್ರಿ ಬಬಲಾದಿ ಊರಾಗ ಶಿವರಾತ್ರಿ ಸುತ್ತ ಸದಾಶಿವ ಮುತ್ಯನ ಜಾತ್ರೆ ಆಗ್ತೈತ್ರಲ್ಲ ಆ ಜಾತ್ರೆ ಒಳಗ ಸದಾಶಿವ ಮುತ್ಯನ ತೇರಿ ಎಳಿತೈತ್ರಲ್ಲ ಆ ತೇರಿ ಎಳಿಬೇಕಾದ್ರೆ ಹೆಂಗ್ರಿ ತೇರಿಗೆ ತಮ್ಮ ಚಂದ್ರವ್ ತಾಯಿ ಸೀರಿ ಸುತ್ತಬೇಕ ಹೌದು ಸೀರಿ ಸುತ್ತಬೇಕ ಕಾಂದ್ರನ ತೇರು ಮುಂದೆ ಎಳಿತೈತಿ ಗಣಪತಿಗೆ ಕುಬಸ್ಬೇಕು ಸದಾಶಿವ ಮುತ್ಯಾಗ ಸೀರಿ ಬೇಕು ಸೀರಿ ಬೇಕಲ್ಲ ನಿನಗೆ ಏನ ಬೇಕು ಹೇಳ ನಿನಗೂ ಅದನ್ನ ಕೊಟ್ಟು ಕಳಿಸ್ತೀವಿ ಹೋಗ ಕೊಡ್ರಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಹೌದೇವ ಈಗ ಫಾಯ್ದೆ ಮಾಡಿ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದರೆ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಹುದೇ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದರೆ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಹುದೇ ಮೇಸ್ಲ ಮಾಡಿ ಕೋರಿ ನಮ್ಮ ತಾಯಿ ತಾಯಿ ನಮ್ಮ ತಾಯಿ ಅಕಿನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದ ಸಲ್ವೇದಂತ ಆಲಕ್ತಿ ಅಕಿನೆ ನಾನು ನೀನು ಎಂಬ ಮಾತು ಹೌದವ ವಿಷ ಪದರಲ್ಲಿ ಕಟ್ಟಿಕೊಳ್ಳಬಾರದು ಮನೆಯಲ್ಲಿ ದೇವರಿದ್ದ ಮರುತ ಮರಿವಿಗೆ ಹೊರಗೆ ಹುಡುಕಿ